ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ಕೇಳಿಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಲಿಚ್ಚಿ ಹಣ್ಣಿನ ಬೇಸಾಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚೆಟ್ಟಳ್ಳಿಯಲ್ಲಿರುವಂತಹ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ BM ಮುರಳೀಧರ್ ಅವರು. ನಮಸ್ಕಾರ ಡಾಕ್ಟರ್ ಮುರಳೀಧರ್ ಅವರೇ. ನಮಸ್ಕಾರ ಸರ್. ಮೊದಲಿಗೆ ಕೊಡಗಿನಲ್ಲಿ ಲಿಚ್ಚಿಗೆ ಸಾಕಷ್ಟು ಬೇಡಿಕೆ ಇದೆ, ಅದರಲ್ಲೂ ಕೊಡಗಿನ ಲಿಚ್ಚಿಗೆ ಹೆಚ್ಚು ಬೇಡಿಕೆ ಇದೆ. ಇದಕ್ಕೆ ಏನು ಕಾರಣ ಅಂತೀರಾ? ಸರ್, ಕೊಡಗಿನಲ್ಲಿ ಲಿಚ್ಚಿ ಸಾಧಾರಣವಾಗಿ ಡಿಸೆಂಬರ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಲಿಚ್ಚಿಯನ್ನು ಯಥೇಚ್ಛವಾಗಿ ಉತ್ತರ ಭಾರತದ ರಾಜ್ಯಗಳಾದ ಬಿಹಾರ್, ವೆಸ್ಟ್ ಬೆಂಗಾಲ್ ಈ ಪ್ರದೇಶಗಳಲ್ಲಿ ಬೆಳೀತಾರೆ. ದಕ್ಷಿಣ ಭಾರತದಲ್ಲಿ ವೈನಾಡು, ಕೊಡಗು ಮತ್ತು ಕೇರಳದ ತಾಂಡಿಕುಡಿ ಮತ್ತು ಕೊಡೈಕೆನಾಲ್ ಆ ಪ್ರದೇಶಗಳಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಬೆಳೀತಾರೆ. ಉತ್ತರ ಭಾರತದಲ್ಲಿ ಇಳುವರಿಗೆ ಜೂನ್ ಜುಲೈ ತಿಂಗಳಲ್ಲಿ ಹಾರ್ವೆಸ್ಟ್ಗೆ ಬರುತ್ತೆ. ಕೊಡಗಿನಲ್ಲಿ ಏನಾಗುತ್ತೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ. ನಮ್ಮ ದೇಶದ ಆಲ್ಮೋಸ್ಟ್ 98% ಉತ್ಪಾದನೆ ಆಗೋದು ಉತ್ತರ ಭಾರತದಲ್ಲಿ. ಬರೀ ಒಂದು 2% ಅಷ್ಟು ಉತ್ಪಾದನೆ ನಮ್ಮ ಕೊಡಗಿನಲ್ಲಿ ಮತ್ತೆ ವೈನಾಡು ಪ್ರದೇಶದಲ್ಲಿ ಆಗೋದ್ರಿಂದ ಆ ಟೈಮಲ್ಲಿ ಉತ್ತರ ಭಾರತದಲ್ಲಿ ಯಾವುದೇ ಆದ ಹಣ್ಣು ಇರೋದಿಲ್ಲ, ಲಿಚ್ಚಿ ಹಣ್ಣು. ಈ ಟೈಮಲ್ಲಿ 2% ಹಣ್ಣು ಬರೋದ್ರಿಂದ ಬಹಳಷ್ಟು ಬೇಡಿಕೆ. ಸಾಮಾನ್ಯವಾಗಿ ನಾವು ಉತ್ತರ ಭಾರತದಲ್ಲಿ ಗಮನಿಸೋದಾದ್ರೆ 60 ರೂಪಾಯಿ ಕೆಜಿಗೆ ಸಿಗುತ್ತೆ ಅವರಿಗೆ ಮೇ, ಜೂನ್, ಜುಲೈ ತಿಂಗಳಲ್ಲಿ. ಆದರೆ ಇಲ್ಲಿ ನಮಗೆ ಸಿಗೋದು 250ರಿಂದ 300 ರೂಪಾಯಿ ಕೆಜಿಗೆ. ಹಾಗಾಗಿ ನಮ್ಮ ಕೊಡಗಿನಲ್ಲಿ ಲಿಚ್ಚಿ ಬರುವ ಸಮಯ ವಿಶೇಷ. ಹಾಗಾಗಿ ನಮ್ಮ ಕೊಡಗಿನ ಲಿಚ್ಚಿ ವಿಶೇಷ ಅಂತ ನಾವು ಹೇಳ್ಬೋದು. ಮತ್ತೆ ಕೊಡಗಿನ ಲಿಚ್ಚಿನಲ್ಲಿ ಗುಣಮಟ್ಟನೂ ಏನಾದರೂ ಚೆನ್ನಾಗಿರುತ್ತಾ? ಗುಣಮಟ್ಟ ಆಕ್ಚುಲಿ ಸ್ವಲ್ಪ ಕಡಿಮೆ ಹೇಳೋದಾದ್ರೆ. ಯಾಕೆ ಅಂದ್ರೆ ಹುಳಿ ಮಿಶ್ರಿತ ಸಿಹಿ ಇರುತ್ತೆ. ಯಾಕಂದ್ರೆ ಈ ಚಳಿಗಾಲದಲ್ಲಿ ಹಣ್ಣು ಬರೋದ್ರಿಂದ ಸ್ವಲ್ಪ ಕ್ಯಾರೆಕ್ಟರ್ ಬರುತ್ತೆ. ಆಕ್ಚುಲಿ ಹಣ್ಣು ತುಂಬಾ ಚೆನ್ನಾಗಾದ್ರೆ ಸಿಹಿ ಇರುತ್ತೆ. ನಮ್ಮಲ್ಲಿ ಏನ್ ಮಾಡ್ತಾರೆ, ಈ ಬಾವಲಿ ಕಾಟ ಮತ್ತೆ ಒಡೆಯೋದು, ಕ್ರಾಕಿಂಗ್, ಫ್ರೂಟ್ ಕ್ರಾಕಿಂಗ್ ಅಂತ ಹೇಳ್ತೀವಿ, ಇದೆಲ್ಲ ಆಗೋದ್ರಿಂದ ಜನ ಏನ್ ಮಾಡ್ತಾರೆ, ಸ್ವಲ್ಪ ಬೇಗ ಕೊಯ್ಲ್ ಮಾಡ್ಬಿಡ್ತಾರೆ. ಇನ್ನೂ ಒಂದು 2 ದಿವಸ 3 ದಿವಸ ವೆಯ್ಟ್ ಮಾಡಬೇಕು. ಬಟ್ ವೆಯ್ಟ್ ಮಾಡೋದಿಲ್ಲ. ವ್ಯಾಪಾರಸ್ಥರು ಏನ್ ಮಾಡ್ತಾರೆ ಅಂದ್ರೆ ಹಾಳಾಗುತ್ತೆ ಅಂದ್ಬಿಟ್ಟು ಬೇಗ ಹಾರ್ವೆಸ್ಟ್ ಮಾಡೋದ್ರಿಂದ ಸ್ವಲ್ಪ ಹುಳಿ ಬರುತ್ತೆ. ಆ ಟೈಮಲ್ಲಿ ಆ ಥರ ಮಾಡಿದ್ದು ಏನ್ ಮಾಡ್ಬೇಕಂದ್ರೆ, ನಾವು ಹಾರ್ವೆಸ್ಟ್ ಮಾಡಿದ್ದು 1 ದಿವಸ ಮನೆಯಲ್ಲಿ ಇಟ್ಟು ಆಮೇಲೆ ಸೇವನೆ ಮಾಡೋದ್ರಿಂದ ಅದ್ರ ಸಿಹಿ ಹೆಚ್ಚಾಗಿರುತ್ತೆ. ಈ ಲಿಚ್ಚಿ ಹಣ್ಣಿನ ಬೆಳೆ ಬಗ್ಗೆ ಸಾಮಾನ್ಯವಾದ ಪರಿಚಯ ಮಾಡಿಕೊಡ್ತೀರಾ ಕೇಳುಗರಿಗೆ? ಖಂಡಿತವಾಗ್ಲಿ ಸರ್. ಈ ಲಿಚ್ಚಿ ಹಣ್ಣು ಸ್ಯಾಪಿಂಡೇಸಿ ಕುಟುಂಬಕ್ಕೆ ಸೇರಿದ ಒಂದು ಹಣ್ಣಿನ ಗಿಡ. ಸ್ಯಾಪಿಂಡೇಸಿ ಕುಟುಂಬ ಅಂದ್ರೆ ಯಾವ್ಯಾವೆಲ್ಲ ಬರ್ತಾವಂದ್ರೆ ರಾಂಬುಟಾನ್ ಎಲ್ಲರಿಗೂ ಗೊತ್ತಿದೆ, ಮತ್ತೆ ಲಾಂಗಾನ್, ಈ ಲಿಚ್ಚಿ,
ಮತ್ತೆ ಪುಲ್ಸಾನ್, ಒಂದು 4-5 ಥರದ ಹಣ್ಣುಗಳು ಬರುತ್ತೆ. ಅದೇ ಕುಟುಂಬಕ್ಕೆ ಸೇರಿದ ಒಂದು ಹಣ್ಣಿದು. ಇದೊಂದು ವಿದೇಶಿ ಹಣ್ಣು. ಆಕ್ಚುಲಿ ಇದರ ಹುಟ್ಟೂರು ಚೈನಾದಿಂದ ನಮ್ಮ ದೇಶಕ್ಕೆ 18ನೇ ಶತಮಾನದಲ್ಲಿ ತ್ರಿಪುರಾ ರಾಜ್ಯಕ್ಕೆ ಫಸ್ಟ್ ಎಂಟ್ರಿ ಆಗುತ್ತೆ. ಅಲ್ಲಿಂದ ಎಂಟ್ರಿ ಆಗಿ ಮತ್ತೆ ಸಾಧಾರಣವಾಗಿ ಹಾಗೆ ಎಲ್ಲ ಕಡೆನೂ ನಮ್ಮ ಕೊಡಗಾಗಿರ್ಬೋದು, ಕೇರಳ, ಬೇರೆ ಬೇರೆ ರಾಜ್ಯಗಳಿಗೆ, ಈಶಾನ್ಯ ರಾಜ್ಯಗಳಿಗೂ ಮತ್ತೆ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ವ್ಯಾಪ್ತಿಸಿಕೊಂಡಿದೆ ಈಗ. ಮತ್ತೆ ಈ ಹಣ್ಣಿನ ಬಗ್ಗೆ ಹೇಳೋದಾದ್ರೆ ಬಣ್ಣನೇ ಬಹಳಷ್ಟು ಅಟ್ರಾಕ್ಟಿವ್ ಅಂತ ಹೇಳ್ಬೋದು. ಕೆಂಪು ಬಣ್ಣದಿಂದ ಆಕರ್ಷಕವಾಗಿರುತ್ತೆ ಈ ಹಣ್ಣು, ಮತ್ತೆ ರಸಭರಿತವಾಗಿರುತ್ತೆ. ಹಾಗಾಗಿ ಜನ ಬಹಳಷ್ಟು ಇದನ್ನ ಪ್ರೀತಿ ಮಾಡ್ತಾರೆ, ತಿನ್ಲಿಕ್ಕೂ ಬಯಸ್ತಾರೆ. ಇದರಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತೆ, ಮತ್ತೆ ಫಾಸ್ಫರಸ್, ಕ್ಯಾಲ್ಸಿಯಂ ಅಂಶ ಕೂಡ ಹೆಚ್ಚಾಗಿರುತ್ತೆ. ಇದರಲ್ಲಿ 22% ಅಷ್ಟು ಸಕ್ಕರೆ ಅಂಶ ಕೂಡ ಈ ಹಣ್ಣಲ್ಲಿ ಇರುತ್ತೆ. ಹಾಗಾಗಿ ಜನ ಬಹಳಷ್ಟು ಇದನ್ನ ಇಷ್ಟಪಡ್ತಾರೆ. ಮತ್ತೆ ಇದನ್ನ ತಿನ್ಲಿಕ್ಕೆ ಅಷ್ಟೇ ಅಲ್ದೇನು ಇದನ್ನ ಡ್ರೈ ಮಾಡ್ತಾರೆ. ಲಿಚ್ಚಿ ಹಣ್ಣನ್ನ ಡ್ರೈ ಮಾಡಿ ಅದೇ ತರ ಅದನ್ನ ಸೇವನೆ ಮಾಡ್ತಾರೆ ಒಂದು. ಮತ್ತೆ ಕ್ಯಾನಿಂಗ್ ಮಾಡ್ತಾರೆ, ಶುಗರ್ ಸಿರಪ್ ಅಲ್ಲಿ ಅದನ್ನ ಪಲ್ಪ್ ಹಾಕ್ಬಿಟ್ಟು ತಿರುಳನ್ನ ಇಟ್ಟು ಆಮೇಲೆ ಸೇವನೆ ಮಾಡ್ತಾರೆ. ವೈನ್ ಮಾಡ್ಲಿಕ್ಕೆ ಬಳಸ್ತಾರೆ, ಜ್ಯೂಸ್ ಮಾಡಲಿಕ್ಕೆ ಬಳಸ್ತಾರೆ, ಸ್ಕ್ವಾಶ್ ಮಾಡಲಿಕ್ಕೆ ಬಳಸ್ತಾರೆ. ಈ ಥರ ವಿವಿಧ ರೀತಿಯಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಈ ಎಲ್ಲರಿಂದಾಗಿ ಈ ಲಿಚ್ಚಿ ಹಣ್ಣಿಗೆ ಬಹಳಷ್ಟು ಬೇಡಿಕೆ ಇದೆ, ಮತ್ತೆ ಜನರು ಕೂಡ ಬಹಳಷ್ಟು ಇದನ್ನ ಇಷ್ಟಪಡ್ತಾರೆ. ಅಂದ್ರೆ ಮೌಲ್ಯವರ್ಧನೆಯೂ ಕೂಡ ಈ ಲಿಚ್ಚಿ ಹಣ್ಣಲ್ಲಿ ಅವಕಾಶಗಳಿದಾವೆ ಅಂತೀರಿ? ಖಂಡಿತ ಸರ್. ಇನ್ನು ಮುಖ್ಯವಾಗಿ ಈ ಒಂದು ಲಿಚ್ಚಿ ಹಣ್ಣನ್ನ ತೆಗೆದುಕೊಂಡ್ರೆ ಇದನ್ನ ಯಾವ್ಯಾವ ದೇಶದಲ್ಲಿ ಹೆಚ್ಚಾಗಿ ಬೆಳೀತಾರೆ, ಇನ್ನು ನಮ್ಮ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಬೆಳೀತಾರೆ, ಮತ್ತೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬೆಳೀತಾರೆ ಅಂತೀರಿ? ಆಲ್ಮೋಸ್ಟ್ 40%ಗಿಂತ ಹೆಚ್ಚು ಪ್ರೊಡಕ್ಷನ್ ಆಗೋದು ಚೈನಾದಲ್ಲೇ. ಪ್ರಪಂಚ ದೃಷ್ಟಿಯಲ್ಲಿ ನೋಡೋದಾದ್ರೆ ಚೈನಾ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಆಗೋದು ನಮ್ಮಲ್ಲೇ. ಹಾಗೆ ವಿಯೆಟ್ನಾಂ, ಥಾಯ್ಲ್ಯಾಂಡ್, ನೇಪಾಳ, ಬಾಂಗ್ಲಾದೇಶ ಈ ಎಲ್ಲ ದೇಶಗಳಲ್ಲಿ ಸಹ ಇದನ್ನ ಬೆಳೀತಿದ್ದಾರೆ. USA ದಲ್ಲಿ ಫ್ಲೋರಿಡಾ ಅನ್ನೋ ಜಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳೀತಾರೆ, ಮತ್ತೆ ಆಸ್ಟ್ರೇಲಿಯಾದಲ್ಲಿ ಬೆಳೀತಾರೆ, ಫಿಲಿಪೈನ್ಸ್ ಅಲ್ಲಿ ಈಗೀಗ ಸ್ವಲ್ಪ ಮಟ್ಟಿಗೆ ಬೆಳೀತಿದ್ದಾರೆ, ಮತ್ತೆ ಇಂಡೋನೇಷಿಯಾ ಇವೆಲ್ಲ ದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳೀತಿದ್ದಾರೆ. ತುಂಬಾ ಹೆಚ್ಚಾಗಿ ಬೆಳೆಯುವಂತ ದೇಶಗಳು ಅಂತ ಹೇಳೋದಾದ್ರೆ ನಾವು ಈಗ ಚೈನಾ ನಮ್ಮ ದೇಶ 2ನೇ ಸ್ಥಾನದಲ್ಲಿದೆ, ವಿಯೆಟ್ನಾಂ, ಥಾಯ್ಲ್ಯಾಂಡ್, ಬಾಂಗ್ಲಾದೇಶ, ಸೌತ್ ಆಫ್ರಿಕಾ ಮತ್ತೆ ನೇಪಾಳ ದೇಶಗಳಲ್ಲಿ ಬೆಳೆಯಲಾಗುತ್ತೆ ಸರ್. ಮತ್ತೆ ಹಾಗೆ ನಮ್ಮ ರಾಜ್ಯಗಳಿಗೆ ಬರೋದಾದ್ರೆ ನಾನು ಹೇಳಿದೆ ಮುಂಚೆನೆ 98% ಅಷ್ಟು ಪ್ರೊಡಕ್ಷನ್ ನಮ್ಮ ಉತ್ತರ ಭಾರತದ ರಾಜ್ಯಗಳಲ್ಲಿ ಆಗುತ್ತೆ ಅಂತ. ಮೇಜರ್ ಟಾಪ್ ಆಗಿರೋದು ಬಿಹಾರ್. ಬಿಹಾರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇದೆ ಲಿಚ್ಚಿ ಒಂದೇ ಬೆಳೆ ಮೇಲೆನೆ ಅವರು ಸಂಶೋಧನೆ ಮಾಡ್ತಾರೆ. NRC ಆನ್ ಲಿಚ್ಚಿ ಅಂತ ಮುಜಾಫರ್ಪುರ್ ಬಿಹಾರಲ್ಲಿ ಇದೆ. ಅಲ್ಲಿ ಲಿಚ್ಚಿ ಬೆಳೆ ಬಗ್ಗೆನೆ ಬಹಳಷ್ಟು ಸಂಶೋಧನೆಯನ್ನ ಮಾಡ್ತಿದ್ದಾರೆ. ಬಿಹಾರ ಜಾಸ್ತಿ ಬೆಳೀತಾರೆ, ವೆಸ್ಟ್ ಬೆಂಗಾಲ್, ಉತ್ತರಾಖಂಡ್, ಉತ್ತರ ಪ್ರದೇಶ, ಪಂಜಾಬ್, ತ್ರಿಪುರಾ, ಅಸ್ಸಾಂ ಮತ್ತೆ ಒಡಿಶಾ ಈ ರಾಜ್ಯಗಳೆಲ್ಲ ಹೆಚ್ಚಾಗಿ ಬೆಳೀತಾರೆ. ಇನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಬರೋದಾದ್ರೆ ಕರ್ನಾಟಕ, ಕೇರಳ ಮತ್ತೆ ತಮಿಳುನಾಡು ಈ 3 ರಾಜ್ಯಗಳಲ್ಲಿ ಅದು ಪರ್ಟಿಕ್ಯುಲರ್ ಕೆಲವು ಏರಿಯಾದಲ್ಲಿ ಮಾತ್ರ, ಎಲ್ಲಾ ಡಿಸ್ಟಿಕ್ ಅಲ್ಲಿ ಬೆಳೆಯೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ರೈತರು ಬಹಳಷ್ಟು ಟ್ರೈ ಮಾಡ್ಲಿಕ್ಕೆ ಬೇರೆ ಬೇರೆ ಬಯಲು ಸೀಮೆಗಳಲ್ಲಿ ಕೂಡ ಈಗ ಪ್ರಯತ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಮ್ಮ ದಕ್ಷಿಣ ಭಾರತದಲ್ಲಿ ನೋಡಿದ್ರೆ ಈ 3 ರಾಜ್ಯಗಳಲ್ಲಿ ಈಗ ಕರ್ನಾಟಕದಲ್ಲಿ ನಾವು ತಗೊಳ್ಳೋದಾದ್ರೆ ಕೊಡಗಿನಲ್ಲಿ ಮತ್ತೆ ಚಿಕ್ಕಮಗಳೂರು, ಕೆಲವು ಸಕಲೇಶ್ಪುರ ಭಾಗದಲ್ಲಿ ಈ ಜಾಗಗಳಲ್ಲಿ ಮಾತ್ರ ಬೆಳೀತಾರೆ. ಕೇರಳದಲ್ಲಿ ತಗೊಳ್ಳೋದಾದ್ರೆ ವಯನಾಡ್ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ನಾವು ಅದನ್ನ ಕಾಣಬಹುದು. ಅದು ಬಿಟ್ರೆ ತಮಿಳುನಾಡಲ್ಲಿ ಸ್ವಲ್ಪ ಮಟ್ಟಿಗೆ ಎರ್ಕಾಡು, ಸೇಲಂ ಇದರಲ್ಲಿ ಬರುತ್ತೆ. ಮತ್ತೆ ದಿಂಡಿಗಲ್ ಡಿಸ್ಟಿಕ್ ನಲ್ಲಿ ಅದೇ ತಾಂಡಿಕುಡಿ, ಕೊಡೈಕೆನಾಲ್ ಈ ಪ್ರದೇಶದಲ್ಲಿ ನಾವು ಇದನ್ನ ಸ್ವಲ್ಪ ಕಾಣಬಹುದು. ಊಟಿ ಆ ಏರಿಯಾದಲ್ಲೂ ಕೂಡ ಕೆಲವೊಂದು ಗಿಡಗಳನ್ನ ನಾವು ಗಮನಿಸಬಹುದಾಗುತ್ತೆ ಸರ್. ಇನ್ನು ಈ ಲಿಚ್ಚಿ ಹಣ್ಣಿನ ಬೆಳೆಯನ್ನ ಬೆಳೆಯೋದಕ್ಕೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಅಂತೀರಿ? ಸಾಮಾನ್ಯವಾಗಿ ಎಲ್ಲ ಹಣ್ಣಿನ ಬೆಳೆಗಳ ರೀತಿಯೇ ಇದಕ್ಕೂ ಕೂಡ ನಾವು ಮರಳು ಮಿಶ್ರಿತ ಮಣ್ಣು ಮತ್ತೆ ಸ್ವಲ್ಪ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನು ಹೇಳ್ತೀವಿ ನಾವು, ಅದು ಜಾಸ್ತಿ ಇದ್ರೆ ಬಹಳಷ್ಟು ಸೂಕ್ತ. ಇದರ ರಸಸಾರ ಸಾಮಾನ್ಯವಾಗಿ 6ರಿಂದ 6.5 ಇಲ್ಲ 5.5 6.5. ಯಾಕಂದ್ರೆ ನಮ್ದೆಲ್ಲ ಈ ಕೊಡಗಿನಲ್ಲಿ ಇರೋ ಅಸಿಡಿಕ್ ಸಾಯಿಲ್ ಅಂದ್ರೆ ಹುಳಿ ಮಣ್ಣೆ ಆಗಿರೋದ್ರಿಂದ, ಬಟ್ ಇಲ್ಲೂ ಚೆನ್ನಾಗಿ ಬರ್ತಿರೋದ್ರಿಂದ 5.5ರಿಂದ ನಿಮ್ಗೆ 6.5 pH ರಸಸಾರ ಇದ್ದಲ್ಲೂ ಕೂಡ ನಾವು ಅದನ್ನ ಚೆನ್ನಾಗಿ ಬೆಳೆಯುವುದಾಗುತ್ತೆ. ಮತ್ತೆ ಇನ್ನೊಂದು ಅಂಶ ಇಲ್ಲಿ ನಾವೇನು ಇಟ್ಕೋಬೇಕಂದ್ರೆ ಗದ್ದೆಗಳಲ್ಲಿ ಹಾಕಬಾರ್ದು, ನೀರು ಬಸಿದು ಹೋಗುವಂತ ಜಾಗ ಆಗಿರ್ಬೇಕು. ನೀರು ನಿಲ್ಲುವ ಜಾಗಗಳಲ್ಲಿ ನಾವು ಹಾಕಿದ್ದೆ ಆದ್ರೆ ಸೊರಗು ರೋಗ ಬರುತ್ತೆ. ಅದೇ ಬೇರೆ ಬೆಳೆಗಳಲ್ಲಿ ಏನ್ ಕಾಣ್ತೀವೋ ಸೊರಗು ರೋಗ ಬರುತ್ತೆ. ಆದಷ್ಟು ನಾವ್ ಏನ್ ಮಾಡ್ಬೇಕಂದ್ರೆ ನೀರು ನಿಲ್ದೇ ಇರೋಂಥ ಜಾಗ, ನೀರು ಬಸಿದು ಹೋಗುವಂತ ಜಾಗನ ನಾವು ಆದಷ್ಟು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಮತ್ತೆ ಇನ್ನೊಂದು ಏನ್ ಮಾಡ್ಬೇಕು, ತುಂಬಾ ನೆರಳನ್ನು ಬಯಸುವ ಗಿಡ ಅಲ್ಲ ಇದು. ಕೆಲವೊಂದು ಕಾಫಿ ತೋಟಗಳಲ್ಲಿ ನಾವು ಹಾಕುವಾಗ ಏನ್ ಮಾಡ್ತೀವಿ, ತುಂಬಾ ನೆರಳಿರೋ ಜಾಗದಲ್ಲಿ ನಾವು ಹಾಕಿದ್ದೆ ಆದ್ರೆ ಏನಾಗುತ್ತೆ ಅಂದ್ರೆ ಗಿಡ ಬೆಳವಣಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಏನಾಗುತ್ತೆ, ಹೂ ಬಿಡುವಲ್ಲಿ ವಿಫಲವಾಗುತ್ತೆ. ಹಾಗಾಗಿ ನಾವು ಆದಷ್ಟು ಬಿಸಿಲು ಎಲ್ಲಿ ಚೆನ್ನಾಗಿ ಬೀಳುತ್ತೆ ಆ ಜಾಗಗಳನ್ನ ನಾವು ಆದಷ್ಟು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಮುಖ್ಯವಾಗಿ ಮಣ್ಣಲ್ಲಿ ಸಾವಯವ ಅಂಶ ಇರಬೇಕು, ಚೆನ್ನಾಗಿ ಬಸ್ತು ಆಗೋ ರೀತಿಯಲ್ಲಿ ಇರಬೇಕು.
ಮತ್ತೆ ಇದು ಒಂದು ರೀತಿ ಬಿಸಿಲನ್ನ ಬಯಸುವಂತ ಬೆಳೆ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲಿ ಸರ್. ಆ, ಮತ್ತೆ ನಾವು ವಾತಾವರಣ ಅಂತ ಬಂದಾಗ ಹೇಳ್ತೀವಿ 40 ಡಿಗ್ರಿ ಮೇಲೆ ಹೋದ್ರೆ ಅಷ್ಟೊಂದು ಸೂಕ್ತ ಅಲ್ಲ ಟೆಂಪರೇಚರ್. ನಮ್ಮ ಕೊಡಗಿನ ಪ್ರದೇಶಗಳಿಗೆಲ್ಲ ತುಂಬಾ ಸೂಕ್ತವಾದ ಬೆಳೆ ಇದು. ಆರಾಮಾಗಿ ನಾವು ಇಲ್ಲಿ ಬೆಳೆಯಬಹುದಾಗುತ್ತೆ. ಇದು ಸಬ್ ಟ್ರಾಪಿಕಲ್ ಸಮಶೀತೋಷ್ಣ ವಲಯ. ಇದನ್ನ ಆರಾಮಾಗಿ ನಾವು ಕರ್ನಾಟಕದಲ್ಲಿ ಎಲ್ಲ ಕಡೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಅಂದ್ರೆ ಈ ಟೆಂಪರೇಚರ್ ತುಂಬಾ, ನಾನು ಹೇಳಿದ್ನಲ್ಲ 40 ಡಿಗ್ರಿ 38 ಡಿಗ್ರಿಗೆ ಮೇಲೆ ಹೋದ್ರೆ ಅಲ್ಲಿ ಸ್ವಲ್ಪ ಕಷ್ಟ. ಈಗ ನಮ್ಮ ಯಥೇಚ್ಛವಾಗಿ ಈ 3 ಡಿಸ್ಟಿಕ್ಕು ಬಹಳ ಸೂಕ್ತವಾದ ಪ್ರದೇಶ. ಬೇರೆ ಪ್ರದೇಶಗಳಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಅಂದ್ರೆ ಕಡಿಮೆ ಗಿಡಗಳನ್ನು ಒಂದು 10 ಗಿಡ ಹಾಕಿ ಫಸ್ಟ್ ಪ್ರಯತ್ನ ಮಾಡಿ ನೋಡಿ ಯಾವ ತರ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ನಮ್ಮ ವಾತಾವರಣ ಎಲ್ಲ ಏರುಪೇರು ಆಗ್ತಿರೋದ್ರಿಂದ ನಾವು ಕೆಲವೊಂದು ಗಿಡಗಳನ್ನ ಕೆಲವೊಂದು ಜಾಗಕ್ಕೆ ಮಾತ್ರ ಸೀಮಿತ ಮಾಡಿದ್ವಿ ಮುಂಚೆ, ಬಟ್ ಈಗ ಆ ತರ ಇಲ್ಲ, ಬೇರೆ ಕಡೆನೂ ಬರ್ತಿದೆ. ಈಗ ಬೆಣ್ಣೆ ಎಣ್ಣೆ ತಗೊಳ್ಳಿ, ಮುಂಚೆ ಎಕ್ಸಾಂಪಲ್ ನಾವು ತಗೊಳ್ಳೋ ಉದಾಹರಣೆಗೆ ತಗೊಳ್ಳೋದಾದ್ರೆ ಮುಂಚೆ ಈ ಕೊಡಗಿನ ಮತ್ತೆ ಇಲ್ಲಿ ಏರಿಯಾಸ್ ಅಂತ ಏನ್ ಹೇಳ್ತೀವಿ, ಬೆಟ್ಟ ಗುಡ್ಡಗಾಡು ಪ್ರದೇಶ ಮಾತ್ರ ಅಂತ ಹೇಳ್ತಿದ್ವಿ. ಈಗ ಬಯಲು ಸೀಮೆಗಳಲ್ಲಿ ಬಹಳ ಚೆನ್ನಾಗಿ ಬರ್ತಿದೆ, ಬೆಂಗಳೂರು, ರಾಮನಗರ ಆಗಿರ್ಬೋದು ಎಲ್ಲ ಕಡೆ. ಹಾಗಾಗಿ ನಾವು ಯಾವುದೇ ಹೊಸ ಬೆಳೆನ ಪ್ರಯತ್ನ ಮಾಡುವಾಗ ಒಂದು 10 ಗಿಡಗಳಿಂದ ಸ್ಟಾರ್ಟ್ ಮಾಡಿ ನೋಡಿ ಚೆನ್ನಾಗಿ ರಿಸಲ್ಟ್ ಬಂತು ಅಂದ್ರೆ ಮತ್ತೆ ಅದನ್ನ ಮುಂದುವರಿಸೋದು ಬಹಳ ಸೂಕ್ತ. ಇನ್ನು ಈ ಲಿಚ್ಚಿ ಹಣ್ಣಿನ ಬೆಳೆ ಬೇಸಾಯಕ್ಕೆ ಸುಧಾರಿತ ತಳಿಗಳು ಏನಾದರೂ ಲಭ್ಯವಿದಾವ? ಖಂಡಿತವಾಗ್ಲೂ ಸರ್. ಬೇರೆ ಬೆಳೆಗಳಲ್ಲಿ ಹೇಗೆ ವೈವಿಧ್ಯತೆ ಇರುತ್ತೋ ಸೇಮ್ ಈ ಲಿಚ್ಚಿ ಹಣ್ಣಿನಲ್ಲಿ ಕೂಡ ಬಹಳ ವೈವಿಧ್ಯತೆ ಇದೆ. ನಾನು ಹೇಳಿದೆ 18ನೇ ಶತಮಾನದಲ್ಲೇ ನಮ್ಮ ಭಾರತಕ್ಕೆ ಲಿಚ್ಚಿ ಹಣ್ಣು ಕಾಲಿಟ್ಟಿದೆ. ಅಡ್ಡ ಪರಾಗಸ್ಪರ್ಶ ಹೊಂದುವ ಗಿಡ ಆಗಿರೋದ್ರಿಂದ ಅದರಲ್ಲಿ ವೈವಿಧ್ಯತೆ ಹಾಗೆ ಕ್ರಿಯೇಟ್ ಆಗ್ತಿರುತ್ತೆ ನ್ಯಾಚುರಲ್ ಆಗಿ. ಹಾಗಾಗಿ ಇದರಲ್ಲಿ ಬಹಳಷ್ಟು ವೈವಿಧ್ಯತೆ ಇದೆ. ಇದರಲ್ಲಿ ತಳಿಗಳು ಗಮನಿಸಿದ್ರೆ ಮುಖ್ಯವಾಗಿ ನಮ್ಮ ಭಾರತದಲ್ಲಿ 50ಕ್ಕೂ ಹೆಚ್ಚು ತಳಿಗಳಿದೆ. ಅದರಲ್ಲಿ ಮುಖ್ಯವಾಗಿ ವಾಣಿಜ್ಯ ದೃಷ್ಟಿಯಿಂದ ನೋಡೋದಾದ್ರೆ ಒಂದು 6-7 ತಳಿಗಳು ಬಹಳ ಬೇಡಿಕೆಯಲ್ಲಿದೆ. ಅದರಲ್ಲಿ ಮುಖ್ಯವಾಗಿ ಶಾಹಿ ಅಂತ ಒಂದು ತಳಿ ಇದೆ. ಇದು ಪ್ರಪಂಚದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 90%ಕ್ಕೂ ಹೆಚ್ಚು ಉತ್ಪಾದನೆ ಶಾಹಿ ತಳಿ ಆಗುತ್ತೆ. ಮುಖ್ಯ ಕಾರಣ ಏನಂದ್ರೆ ಇದು ವರ್ಷನೂ ಸತತವಾಗಿ ಹಣ್ಣು ಕೊಡುವ ಗುಣ ಇದೆ ಅದರಲ್ಲಿ. ಮತ್ತೆ ಸಿಹಿ ಇರುತ್ತೆ, ಮತ್ತೆ ಇಳುವರಿ ಕೂಡ ಹೆಚ್ಚು ಬರುತ್ತೆ. ಇದರಲ್ಲಿ ಒಂದು ಹಣ್ಣು 20 ಗ್ರಾಮ್ನಷ್ಟು ಅವರೇಜ್ ತೂಕ ಇರುತ್ತೆ. ಫುಲ್ ಕಲರ್ ಡೆವಲಪ್ಮೆಂಟ್ ಕೂಡ ಹಣ್ಣಿಂದು ಕಲರ್, ಆಕರ್ಷಣೆ ಕಲರ್ ಬಹಳಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಶಾಹಿ ತಳಿ ಬಹಳಷ್ಟು ಬೇಡಿಕೆಯಲ್ಲಿದೆ. ಅದು ಬಿಟ್ರೆ ಚೈನಾ ಅಂತ ಒಂದು ತಳಿ ಬರುತ್ತೆ. ಆ ಚೈನಾ ತಳಿ ಸ್ವಲ್ಪ ಲೇಟ್ ವೆರೈಟಿ, ಮತ್ತೆ ಅದರಲ್ಲಿ ಹುಳಿ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ಬಿಟ್ರೆ ನಿಮಗೆ ಡೆಹ್ರಾಡೂನ್ ಅಂತಿದೆ, ರೋಸ್ ಸೆಂಟೆಡ್, ಅರ್ಲಿ ಸೀಡ್ಲೆಸ್, ಮತ್ತೆ ಗ್ರೀನ್ ವೆರೈಟಿ ಅಂತಿದೆ, ಮತ್ತೆ ಬೇದನ ಅಂತಿದೆ, ಪುರ್ಬಿ ಅಂತಿದೆ. ಈ ತರ ಕೆಲವೊಂದು ರಾಜ್ಯಗಳಲ್ಲಿ ಈಗ ಬೊಂಬಾಯಿ ಅಂತ ಒಂದು ವೆರೈಟಿ ಇದೆ, ಅದನ್ನ ವೆಸ್ಟ್ ಬೆಂಗಾಲ್ ಅಲ್ಲಿ ಜಾಸ್ತಿ ಬೆಳೀತಾರೆ. ಹಾಗೆ ಕೆಲವೊಂದು ರಾಜ್ಯಗಳಲ್ಲಿ ಒಂದೊಂದಿದೆ. ಮುಖ್ಯವಾಗಿ ಶಾಹಿ ಒಂದು ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಒಳ್ಳೆಯದು. ಕೊಡಗಿನಲ್ಲಿ ಶಾಹಿ ಚೆನ್ನಾಗಿ ಬರುತ್ತೆ. ಅದು ಬಿಟ್ರೆ ಅರ್ಲಿ ಸೀಡ್ಲೆಸ್ ಅಂತ ಒಂದು ತಳಿ ಇದೆ, ಅದು ಸ್ವಲ್ಪ ಸಿಹಿ ಜಾಸ್ತಿ. ನಾವು ವಿಂಟರ್ ಅಲ್ಲಿ ಇಲ್ಲಿ ಬೆಳೆ ಬರೋದ್ರಿಂದ ನಾವು ಶಾಹಿ ಮತ್ತೆ ಅರ್ಲಿ ಸೀಡ್ಲೆಸ್ ಕಂಪೇರ್ ಮಾಡಿದಾಗ ಅರ್ಲಿ ಸೀಡ್ಲೆಸ್ ಸ್ವೀಟ್ ಇರುತ್ತೆ ಜಾಸ್ತಿ, ಇದು ಸ್ವಲ್ಪ ಹುಳಿ ಇರುತ್ತೆ. ರೇಟ್ ಬೇರೆ ಜಾಸ್ತಿ, 250-300 ರೂಪಾಯಿ ಇರುತ್ತೆ. ಹುಳಿ ಇದ್ದಾಗ ಸ್ವಲ್ಪ ಹಿಂದೇಟ್ ಆಗ್ತಾರೆ ತಿನ್ಲಿಕ್ಕೆ, ಬಟ್ ಅರ್ಲಿ ಸೀಡ್ಲೆಸ್ ಬಹಳ ಒಳ್ಳೇದು. ಹಾಗಾಗಿ ಶಾಹಿ ಮತ್ತೆ ಅರ್ಲಿ ಸೀಡ್ಲೆಸ್ ಎರಡನ್ನೂ ಕೂಡ ನಾವು ಇಲ್ಲಿಗೆ ಚೆನ್ನಾಗಿ ಬಳಸ್ಕೋಬಹುದು. ಮತ್ತೆ ಇನ್ನೊಂದು ಸ್ಮಾಲ್ ಸೀಡೆಡ್ ವೆರೈಟಿ ಇದೆ, ಅದು ಇನ್ನೂ ನಮ್ದು ಟ್ರಯಲ್ ಅಲ್ಲಿ ಇದೆ. ಅದು ಒಂದು NRC ಲಿಚ್ಚಿ ಅವರು ಡೆವಲಪ್ ಮಾಡಿರುವಂತ ತಳಿ. ಅದು ಪ್ರಯೋಗದಲ್ಲಿ ಅದೇನಾಯಿತು ಅಂದರೆ ಅದರ ರಿಸಲ್ಟ್ ನೋಡಿ ಮತ್ತೆ ಅದನ್ನು ಬೇಕಾದ್ರೆ ನಾವು ರೆಕಮೆಂಡ್ ಮಾಡೋದು. ಈಗ ಸದ್ಯಕ್ಕೆ ಶಾಹಿ ಮತ್ತು ಅರ್ಲಿ ಸೀಡ್ಲೆಸ್ ಎರಡು ಈ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿಗಳು. ನಾವು ಈ ಲಿಚ್ಚಿ ಬೆಳೆಯನ್ನು ಹೇಗೆ ವಂಶಾಭಿವೃದ್ಧಿ ಮಾಡ್ಕೋಬಹುದು ಅಂತೀರಿ? ಬೀಜದಿಂದ ಎಲ್ಲ ಗಿಡಗಳನ್ನು ವಂಶಾಭಿವೃದ್ಧಿ ಮಾಡ್ಬೋದು, ಬಟ್ ನಾವು ಹೇಳ್ದಾಗೆ ಅಡ್ಡ ಪರಾಗಸ್ಪರ್ಶ ಮತ್ತೆ ವೈವಿಧ್ಯತೆ ಬರೋದ್ರಿಂದ ಯೂನಿಫಾರ್ಮಿಟಿ ಬರೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಗ್ರಾಫ್ಟಿಂಗು, ಬಡ್ಡಿಂಗು, ಈ ತರ ಟೆಕ್ನಿಕ್ಸ್, ಕಸಿ ಮಾಡೋದಾಗಿರ್ಬೋದು, ಗೂಟಿ ಮಾಡ್ತೀವಿ. ಬಟ್ ಲಿಚ್ಚಿಯಲ್ಲಿ ಏನ್ ಮಾಡ್ತೀವಿ, ಬಹಳ ಸಕ್ಸಸ್ಫುಲ್ ಆಗಿ ಆಗ್ತಿರೋದು ಯಾವ್ದಂದ್ರೆ ಗೂಟಿ ವಿಧಾನ, ಏರ್ ಲೇಯರಿಂಗ್ ಅಂತ ಏನ್ ಹೇಳ್ತೀವಿ ನಾವು. ಏರ್ ಲೇಯರಿಂಗ್ ಅಲ್ಲಿ ಮಲ್ಟಿಪ್ಲೈ ಮಾಡಿ ಅದರಿಂದ ಈಗ ಗಿಡನ ತಯಾರು ಮಾಡ್ತಾ ಇದೀವಿ. ನೀವು ಏರ್ ಲೇಯರಿಂಗ್ ಮಾಡ್ಲಿಕ್ಕೆ ಬಹಳ ಸೂಕ್ತ ಅಂದ್ರೆ ಈಗ ಕ್ರಾಪ್ ಮುಗಿದ ತಕ್ಷಣ, ಈಗ ನಮ್ಗೆ ಡಿಸೆಂಬರ್ ಮುಗಿಯುತ್ತೆ, ಈ ಟೈಮಲ್ಲಿ ನಾವು ಲೇಯರಿಂಗ್ ಮಾಡ್ಬೋದು. ಕೊಂಬೆ ಆಯ್ಕೆ ಮಾಡ್ಕೋಬೇಕು. ಲಾಸ್ಟ್ ಇಯರ್ ಯಾವ್ದು ಹಣ್ಣು ಬಿಟ್ಟಿಲ್ಲ ಆ ತರ ಕೊಂಬೆ ಇದು ಮಾಡ್ಕೊಂಡು ನಾವು ಸಾಧಾರಣ 2 ರಿಂದ 2.5 ಸೆಂಟಿಮೀಟರ್ ತೊಗಟೆ ತೆಗಿಬೇಕಾಗುತ್ತೆ. ಕೊನೆಯಲ್ಲಿ ತೆಗೆದು IBA ಅಂತ ಹೇಳ್ತೀವಲ್ಲ, ರೂಟಿಂಗ್ ಹಾರ್ಮೋನ್, ಅದನ್ನ 5000 ppm ನ ಅದಕ್ಕೆ ಪೇಸ್ಟ್ ತರ ಮಾಡ್ಕೊಂಡು ಅದಕ್ಕೆ ಹಚ್ಚಿ, ಅದಕ್ಕೆ ಮತ್ತೆ ನಾವು ಮೀಡಿಯಾ ಸ್ಪೆಗ್ಮಾ ಮಾಸ್ ಅಂತ ಏನ್ ಹೇಳ್ತೀವಿ, ಇಲ್ಲ ಕಾಯಿರ್ ಪಿತ್ತು, ಕೊಕೊಪೀಟು ಇವೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಕಟ್ಟೋದ್ರಿಂದ ಅಲ್ಲಿ ರೂಟಿಂಗ್ ಆಗುತ್ತೆ. ನಾವು ಕಟ್ಟಿದ 1-2 ತಿಂಗಳಲ್ಲಿ ನಿಮಗೆ ಕಟ್ ಮಾಡಿ ಅದನ್ನ ಮತ್ತೆ ನರ್ಸರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋಷ್ಟು ಸ್ಟೇಜ್ಗೆ ಬರುತ್ತೆ. ಅಲ್ಲಿ ನರ್ಸರಿಗೆ ಹಾಕದ ಮೇಲೆ 2 ರಿಂದ 3 ತಿಂಗಳು ಕಾಲಾವಕಾಶ ಬೇಕಾಗುತ್ತೆ. ಒಟ್ಟು ಒಂದು 5 ರಿಂದ 6 ತಿಂಗಳ ಸಮಯ ನಾವು ಗಿಡ ಡೆವಲಪ್ ಮಾಡ್ಲಿಕ್ಕೆ ಟೈಮ್ ಬೇಕಾಗುತ್ತೆ. ಮತ್ತೆ ನಾವು ನರ್ಸರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಸರ್ವೈವಬಿಲಿಟಿ ಬಹಳ ಕಡಿಮೆ ಇದರಲ್ಲಿ, ಯಾಕಂದ್ರೆ ಏರ್ ರೂಟ್ಸ್ ಇರೋದಿಲ್ಲ, ದೊಡ್ಡ ಗಾತ್ರದ ಬೇರುಗಳು ಅಷ್ಟೇ ಇರುತ್ತೆ. ಏರ್ ರೂಟ್ಸೇ ಮೇಯ್ನು, ಅದೇ ನಮಗೆ ನ್ಯೂಟ್ರಿಯೆಂಟ್ಸ್ ನೆಲ್ಲ ತಗೊಳ್ಳೋ ಸಣ್ಣ ಸಣ್ಣ ಕೂದಲು ಬೇರುಗಳು ಇರ್ತಾವಲ್ಲ, ಆ ಕೂದಲು ಬೇರುಗಳು ಇದ್ರೆ ಅಷ್ಟೇ ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ, ಬೇಗ ಡೆವಲಪ್ ಆಗುತ್ತೆ. ಇದ್ರಲ್ಲಿ ಅದು ಇಲ್ಲದೆ ಇರೋ ಕಾರಣ 100 ಕಟಿಂಗ್ಸ್ ತಗೊಂಡಾಗ ಹಾಕಿದ್ರೆ ಲೇಯರ್ಸ್ ನಮಗೆ ಸರ್ವೈವ್ ಆಗೋದು 30-40% ಅಷ್ಟೇ. ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ವ್ಯಾಮ್ ಅಂತ ಬರುತ್ತಲ್ಲ,
ಆರ್ಬೆಸ್ ಮೈಕ್ರೋರೈಸಾ ಅದನ್ನ ನಾವು ಆಡ್ ಮಾಡೋದ್ರಿಂದ ಪಾಕೆಟ್ಗೆ ಒಂದು 20 ಗ್ರಾಮ್ನಷ್ಟು 20-30% ಜಾಸ್ತಿ ಸರ್ವೈಬಲಿಟಿನ ಇನ್ಕ್ರೀಸ್ ಮಾಡ್ಬೋದಾಗುತ್ತೆ. ಜಾಸ್ತಿ ಅಂದ್ರೆ ಆ ಶಿಲೀಂಧ್ರ ಬೇರ್ನಲ್ಲಿ ಬೆಳೆದು ಅದೇ ರೀತಿ ಒಂದ್ರಿ ರೋಮ ಬೇರುಗಳ ರೀತಿ ಕೆಲಸ ಮಾಡುತ್ತೆ ಪೋಷಕಾಂಶಗಳು ಹೀರ್ಕೊಳ್ಳೋಕೆ. ಹೌದು, ಖಂಡಿತವಾಗಿ. ಅದೇ ಶಿಲೀಂಧ್ರ ಬೇರು ಗೊಬ್ಬರ ಅಂತೀವಿ ನಾವು ಕನ್ನಡದಲ್ಲಿ, ಅದನ್ನ ಇಲ್ಲಿ ಬಳಸ್ಕೋಬಹುದು. ಖಂಡಿತ ಬಹಳ ಉಪಯುಕ್ತ ಇಲ್ಲಿ. ಅಂದ್ರೆ ಸಸ್ಯಗಳನ್ನ ಈ ರೀತಿ ಏರ್ ಲೇಯರಿಂಗ್ ಅಥವಾ ಗೂಟಿ ವಿಧಾನದಲ್ಲಿ ಮಾಡ್ತಾರೆ. ಈಗ ಒಂದು ಸಾಫ್ಟ್ ಗ್ರಾಫ್ಟಿಂಗ್ ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ, ಬಟ್ ಅದು ವಾಣಿಜ್ಯವಾಗಿ ಇನ್ನೂ ಅಷ್ಟೊಂದು ಸಕ್ಸಸ್ ಆಗಿಲ್ಲ. ಹಾಗಾಗಿ ಈಗ ಲಿಚ್ಚಿಯ ಸದ್ಯಕ್ಕೆ ಈಗ ಗೂಟಿ ವಿಧಾನದಲ್ಲೇ ಬಹಳಷ್ಟು ಗಿಡಗಳನ್ನ ತಯಾರು ಮಾಡ್ತಾರೆ. ಅಂದ್ರೆ ಎಷ್ಟು ಗಾತ್ರ ಇರಬೇಕು ಕೊಂಬೆ? ಅದು ಪೆನ್ಸಿಲ್ ಥಿಕ್ನೆಸ್ ಅಂತ ಏನ್ ಹೇಳ್ತೀವಿ, ಅಷ್ಟಿದ್ರೆ ಸಾಕು. 0.6 to 0.7 ಸೆಂಟಿಮೀಟರ್ ಅಷ್ಟು ಸ್ವಲ್ಪ ಬಲ್ತಿರ್ಬೇಕು. ನಾವು ಸಸ್ಯಗಳನ್ನ ತಯಾರು ಮಾಡ್ಕೊಂಡ್ಮೇಲೆ ಎಷ್ಟು ವಯಸ್ಸಿನ ಸಸ್ಯಗಳನ್ನೇ ನಾಟಿಗೆ ಬಳಸ್ಕೋಬೇಕು? ಸಾಧಾರಣ 6 ತಿಂಗಳು ಆಗಿರುವಂತ ಬೇರು ಚೆನ್ನಾಗಿ ಬಿಟ್ಟಿರಬೇಕು. ಆ ತರದ ಸಸಿಗಳನ್ನ ಬಳಸೋದು ಬಹಳ ಸೂಕ್ತ. ನಾಟಿ ಮಾಡ್ಲಿಕ್ಕೆ ಸಮಯ ಅಂತ ಕೇಳೋದಾದ್ರೆ ಮುಂಗಾರಲ್ಲಿ ಮಾಡೋದು ಒಳ್ಳೆಯದು. ಮೇ ಜೂನ್ ಇಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ಗೆ ನಾವು ನಾಟಿ ಮಾಡೋದ್ರಿಂದ ಎಸ್ಟಾಬ್ಲಿಷ್ಮೆಂಟ್ ತುಂಬಾ ಚೆನ್ನಾಗುತ್ತೆ. ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಥವಾ ಸಸಿಯಿಂದ ಸಸಿಗೆ ಏನು ಅಂತರ ಕೊಡಬೇಕಾಗತ್ತೆ? ಜನರಲ್ ಆಗಿ ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ನಾವು 8 ಮೀಟ್ರು 10 ಮೀಟ್ರು ಸಾಲಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಗೆ ಇದು ಮಾಡ್ತಿದ್ವಿ. ಈಗೆಲ್ಲ ನಾವು ಮೋನೋಕ್ರಾಪಿಂಗ್ ಮಾಡೋದಾದ್ರೆ ಅಂದ್ರೆ ಏಕ ಬೆಳೆಯಾಗಿ ನಾವು ಅದನ್ನೇನಾದ್ರೂ ಬೆಳೆಯೋದಾದ್ರೆ 6 ಮೀಟ್ರು ಸಾಕು. 18ರಿಂದ 20 ಅಡಿ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಮಾಡೋದು ಬಹಳ ಸೂಕ್ತ. ಮತ್ತೆ ನಾಟಿ ಮಾಡುವಾಗ ಸಾಧಾರಣ 6 ಮೀಟ್ರು ಬಳಸಿದ್ದೆ ಆದ್ರೆ 278 ಗಿಡ ನಿಮ್ಗೆ 1 ಹೆಕ್ಟರ್ಗೆ ಬೇಕಾಗುತ್ತೆ. ಮತ್ತೆ ನೀವು ನಾಟಿ ಮಾಡೋವಾಗ ನಾವ್ ಹೇಳಿದ್ವಿ ಬೇರಿನ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಲಿಚ್ಚಿಯಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕ್ಬೇಕು. ಆದ್ರೆ ವ್ಯಾಮ್ ಇದ್ರೆ ನೀವು ವ್ಯಾಮ್ ಕೊಡ್ಬೋದು, ಮತ್ತೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರನ ಕೊಡ್ಬೋದು, ಮಿರಾಟ ಪೊಟ್ಯಾಶ್ ಒಂದು 1/2 kg ಇವೆಲ್ಲ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ನೀಮ್ ಕೇಕ್ ಅಂದ್ರೆ ಬೇವಿನ ಹಿಂಡಿ ಅದನ್ನ ಬೇಕಾದ್ರೆ 1 2 kg ಅಷ್ಟು ಹಾಕಿ ಗುಂಡಿ ತೆಗೆಯುವಾಗ 90 ಸೆಂಟಿಮೀಟರ್ ಇಲ್ಲ 1 ಮೀಟರ್ ಅಷ್ಟು ಅಗಲ ಉದ್ದ ಮತ್ತು ಆಳ ನಾವು ಗುಂಡಿಯನ್ನು ತೆಗೆದು ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ನಾವು ಅದನ್ನ ನಾಟಿ ಮಾಡಬೇಕು. ಮತ್ತೆ ಈ ಮೈಕ್ರೋರೈಸಾ ಜಾಸ್ತಿ ಎಲ್ಲಿರುತ್ತೆ ಅಂದ್ರೆ ಎಲ್ಲಿ ಹಳೆ ಗಿಡಗಳು ಇರ್ತದಲ್ಲ ಆ ಗಿಡದ ಹತ್ರ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಅದನ್ನ 1 2 kg ಮಣ್ಣು ತಗೊಂಡು ಇದ್ರ ಜೊತೆ ಮಿಕ್ಸ್ ಮಾಡೋದ್ರಿಂದ ಇನ್ನು ಈ ಗಿಡ ಎಸ್ಟಾಬ್ಲಿಷ್ಮೆಂಟ್ ಬಹಳ ಫಾಸ್ಟ್ ಆಗುತ್ತೆ, ಚೆನ್ನಾಗುತ್ತೆ. ಅದನ್ನ ಕೂಡ ನಾವು ಮಾಡಬಹುದು. ಅಂದ್ರೆ ಮೈಕ್ರೋರೈಸಾ ಅಥವಾ ಶಿಲೀಂಧ್ರ ಬೇರು ಗೊಬ್ಬರವನ್ನ ಲಾಭದಾಯಕವಾಗಿ ನಾವು ಬಳಸ್ಕೋಬಹುದು ಲಿಚ್ಚಿ ಬೆಳೆಯಲ್ಲಿ. ಒಂದ್ಸರಿ ನಾವು ಇವುಗಳನ್ನ ನಾಟಿ ಮಾಡ್ಕೊಂಡ್ಮೇಲೆ ಯಾವ ರೀತಿ ಆರೈಕೆ ಮಾಡಬೇಕಾಗತ್ತೆ ಸಸಿಗಳನ್ನ? ಚಳಿಗಾಲದಲ್ಲಿ ಯಾವ ಟೈಮಲ್ಲಿ ಹಾಕಿದ್ವಿ ಇಲ್ಲ ಬೇಸಿಗೆಗಾಲ ನೀರಿನ ವ್ಯವಸ್ಥೆ ಇದ್ರೆ ನೀವು ಪ್ರತಿ ವರ್ಷದ ಯಾವ ಟೈಮಲ್ಲಿ ಬೇಕಾದ್ರೂ ಹಾಕೋಬಹುದು. ಚಳಿಗಾಲದಲ್ಲಿ ಬಿಟ್ಟು ಬೇಸಿಗೆ ತುಂಬಾ ಬಿಸಿಲು ಜಾಸ್ತಿ ಇತ್ತು ಅಂದ್ರೆ ನಾವು ಪ್ಲಾಂಟಿಂಗ್ ಮಾಡಿದಾಗ ಅದಕ್ಕೆ ಸ್ವಲ್ಪ ನೆರಳು ಕೊಡ್ಬೇಕಾಗುತ್ತೆ. ನೆರಳನ್ನ ನಾವು ಯಾವ್ದಾದ್ರು ಮರದ ರೆಂಬೆಗಳನ್ನ ಕತ್ತರಿಸಿ ಅವುಗಳನ್ನ ಸಪೋರ್ಟ್ ಕೊಡೋದ್ರಿಂದ ಮಾಡಬಹುದು. ಇಲ್ಲ ತೆಂಗಿನ ರೆಂಬೆಗಳಿದ್ರೆ ಅದ್ರಲ್ಲಿ ಕೊಡ್ಬೋದು, ಇಲ್ಲ ಅಡಿಕೆ ಎಲೆ ಗರಿಗಳು ಬಳಸಬಹುದು. ಇವೆಲ್ಲ ಕೊಡೋದ್ರಿಂದ ನೆರಳು ಕೊಟ್ಟು ಅದನ್ನ ಇದು ಮಾಡ್ಬೇಕಾಗುತ್ತೆ. ಮತ್ತೆ ಮಳೆ ಇಲ್ಲ ಅಂತ ಆದ್ರೆ 3 ದಿವಸಕ್ಕೆ ಒಂದ್ಸತಿ ನೀರು ಕೊಟ್ಟು ಒಂದು 6 ತಿಂಗಳು ಬಹಳ ಕ್ಲೀನ್ ಆಗಿ ನಾವು ಗಿಡ ನೋಡ್ಕೊಂಡಿದ್ದೆ ಆದ್ರೆ ಯಾವುದೇ ಮಾರ್ಟಾಲಿಟಿ ಅಂದ್ರೆ ಯಾವ ಗಿಡನೂ ಸಾಯೋದಿಲ್ಲ. ಚೆನ್ನಾಗಿ ನೋಡ್ಕೋ, ಯಾಕಂದ್ರೆ ಈ ಗಿಡಗಳು ಮತ್ತೆ ಸ್ವಲ್ಪ ಕಾಸ್ಟ್ಲಿ ಆಗಿರೋದ್ರಿಂದ ನಾವು ಇದನ್ನ ಬಹಳ ಕೇರ್ ಕೊಟ್ಟು ನೋಡ್ಕೋಬೇಕಾಗುತ್ತೆ ಫಸ್ಟ್ ಒಂದು 6 ತಿಂಗಳು. ಇನ್ನು ಆಕಾರ ಕೊಡೋದು ಬಹಳ ಮುಖ್ಯ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ರೆಂಬೆ ಕೊಂಬುಗಳನ್ನೆಲ್ಲ ಸವರಿ ಅದನ್ನ ಒಂದು ರೀತಿ ಅಡಕವಾಗಿ ಒಳ್ಳೆ ಆಕಾರ ಕೊಡಬೇಕಾಗತ್ತೆ ಅಂತ. ಹೇಗೆ ಇದನ್ನ ಮಾಡ್ಕೋಬೇಕಾಗತ್ತೆ? ಯಾವಾಗಿಂದ ಪ್ರಾರಂಭ ಮಾಡಬೇಕಾಗತ್ತೆ? ಈ ಆಕಾರ ಕೊಡುವಿಕೆ ಸವರುವಿಕೆ ಎಲ್ಲ ಹಣ್ಣಿನ ಬೆಳೆಗಳಲ್ಲೂ ಬಹಳ ಮುಖ್ಯ. ಹೂ ಬರೋದ್ರಿಂದ ಹಿಡಿದು ಕಾಯಿ ಕಚ್ಚೋದ್ರಿಂದ ಇದರ ಪಾತ್ರ ಬಹಳಷ್ಟಿರುತ್ತೆ. ಯಾವುದೇ ಗಿಡಕ್ಕಾಗ್ಲಿ ಎಲ್ಲದಕ್ಕೂ ಬಿಸಿಲು ಗಾಳಿ ಎಲ್ಲ ರೆಂಬೆಗೂ ಗಿಡದ ಎಲ್ಲ ಜಾಗಕ್ಕೂ ಸೇರ್ಬೇಕಾಗುತ್ತೆ. ಗಾಳಿ ಆಗಿರ್ಬೋದು ಬಿಸಿಲಾಗಿರ್ಬೋದು, ಹಾಗೆ ಹೆಚ್ಚು ನಮಗೆ ಪ್ರೊಡಕ್ಟಿವ್ ಆಗಿರ್ತವೆ. ಅಂದ್ರೆ ಹೂ ಜಾಸ್ತಿ ಬರುತ್ತೆ, ಕಾಯಿ ಚೆನ್ನಾಗಿ ಕಚ್ಚುತ್ತೆ. ಹಾಗೆ ಇದನ್ನು ಕೂಡ ನಾವು ನಾಟಿ ಮಾಡಿದಾಗಿಂದಾನೆ ಪ್ರತಿ ವರ್ಷ ಡಿಸೆಂಬರ್ ಆದ್ಮೇಲೆ ಡಿಸೆಂಬರ್ ತಿಂಗಳಲ್ಲಿ ನಮ್ ಕೊಯ್ಲು ಮುಗಿಯುತ್ತೆ. ಕೊಯ್ಲು ಮುಗಿದ ನೆಕ್ಸ್ಟ್ ಇಮಿಡಿಯೇಟ್ ಸೌರುವಿಕೆ ಮಾಡಬೇಕು ಒಂದ್ಸತಿ. ಸೌರುವಿಕೆಯಲ್ಲಿ ನಾವು ಏನನ್ನ ಗಮನದಲ್ಲಿ ಇಟ್ಕೋಬೇಕಂದ್ರೆ ಒಂದು ಒಣಗಿರೋ ರೆಂಬೆಗಳು, ರೋಗದ ರೆಂಬೆಗಳು ಇವೆಲ್ಲ ತೆಗಿಬೇಕು. ಮತ್ತೆ ಸೆಂಟರ್ ಓಪನಿಂಗ್ ಅಂತ ಏನ್ ಹೇಳ್ತೀವಿ, ಸೆಂಟರ್ ಅಲ್ಲಿ ಸ್ವಲ್ಪ ಓಪನ್ ಮಾಡ್ಕೋಬೇಕು. ವರ್ಷ ನೆತ್ತಿ ಓಪನ್ ಮಾಡಿದಾಗ ಏನಾಗುತ್ತೆ, ಸೂರ್ಯನ ಕಿರಣಗಳು ನೆಲ ತಾಗುವಾಗ ಇರಬೇಕು. ಮಧ್ಯಾಹ್ನ 12 ಗಂಟೆ ಬಿಸಿಲಲ್ಲಿ ಹೋಗಿ ಏನಾದ್ರು ಗಿಡದ ಕೆಳಗೋದ್ರೆ ನಮಗೆ ಸೂರ್ಯನ ಕಿರಣಗಳು ನೆಲನ ಮುಟ್ಟೋ ತರ ಇರಬೇಕು. ಆಗ ನಿಮ್ಮ ಗಿಡ ನೀವು ಕರೆಕ್ಟ್ ಆಗಿ ಆಕಾರ ಕೊಟ್ಟಿದ್ದೀರಿ ಮತ್ತೆ ಸೌರಿದಿರಿ ಅಂತ ಅರ್ಥ. ಯಾವಾಗ ನಿಮಗೆ ನೆರಳು ಇರುತ್ತೋ 12 ಗಂಟೆ ಮಧ್ಯಾಹ್ನ ಬಿಸಿಲಲ್ಲಿ ಹೋದ ಆಗ ನಿಮಗೆ ಖಂಡಿತ ಅನ್ಸುತ್ತೆ ಕರೆಕ್ಟ್ ಆಗಿ ಪ್ರೂನಿಂಗ್ ಅಂದ್ರೆ ಸೌರುವಿಕೆ ಮಾಡಿಲ್ಲ, ಅದಕ್ಕೆ ಆಕಾರ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತ. ಹಾಗಾಗಿ ನಾವ್ ಏನ್ ಮಾಡ್ತೀವಿ, ನಾಟಿ ಮಾಡಿದ 1 ವರ್ಷದಿಂದನೇ ಸ್ವಲ್ಪ ಮಾಡ್ಕೊಂಡು ಹೋಗ್ಬೇಕು. ನಾಟಿ ಮಾಡಿದ 6 ವರ್ಷ 7 ವರ್ಷ ಅದಕ್ಕೆ ಏನು ಟಚ್ಚೇ ಮಾಡಿರೋದಿಲ್ಲ, ಪ್ರೂನೇ ಮಾಡಿರೋದಿಲ್ಲ. ಸಡನ್ ಆಗಿ ಯಾರೋ ಕೆಲವರು ತಜ್ಞರು ಹೋಗಿ ಪ್ರೂನಿಂಗ್ ಮಾಡ್ಬೇಕಂದಾಗ ಒಂದೇ ಸತಿ ಸಿವಿಯರ್ ಪ್ರೂನಿಂಗ್ ಮಾಡ್ತಾರೆ. ಅದು ಗಿಡಕ್ಕೆ ಬಹಳ ಹಾನಿಕರ. ಪ್ರತಿ ವರ್ಷನೂ ಹಂತವಾಗಿ ಪ್ರೂನಿಂಗ್ ಮಾಡ್ಕೊಂಡು ಹೋಗೋದು ಬಹಳ ಸೂಕ್ತ. ಅಂದ್ರೆ ಎಷ್ಟು ಬೆಳವಣಿಗೆ ಬಿಟ್ಟು ಕತ್ತರಿಸಬೇಕಾಗತ್ತೆ?
ಮೊದಲನೇ ಹಂತದ ರೆಂಬೆಗಳನ್ನ 3 ರಿಂದ 4 ರೆಂಬೆಗಳನ್ನ ಇಟ್ಕೋಬೇಕಾಗುತ್ತೆ. ಭೂಮಿಯಿಂದ ಒಂದು 60 ಸೆಂಟಿಮೀಟರ್ 70 ಸೆಂಟಿಮೀಟರ್ ಆದ್ಮೇಲೆ 4 ಮೊದಲನೇ ಹಂತದ ರೆಂಬೆಗಳನ್ನ ಇಟ್ಕೊಂಡು ಎಲ್ಲ 4 ದಿಕ್ಕಲ್ಲಿ ಆ ಮೊದಲನೇ ಹಂತದ ರೆಂಬೆಗಳು ಇರೋ ತರ ನೋಡ್ಕೊಂಡ್ರೆ ಬಹಳ ಒಳ್ಳೇದು, ಒಂದೇ ಕಡೆ ಬಿಡೋದಕ್ಕಿಂತ. ಅದೊಂದು ಮತ್ತೆ ಸೆಂಟರ್ ಓಪನಿಂಗ್ ಮಾಡ್ಕೋಬೇಕು. ತುಂಬಾ ಓವರ್ ಕ್ರೌಡೆಡ್ ಅಂತೇನು ಹೇಳ್ತೀವಿ ಆ ತರದನ್ನ ಒಂದೊಂದು ರೆಂಬೆನ ನಾವು ತೆಗಿಬೇಕಷ್ಟೇ. ಈ ರೀತಿ ಆಕಾರ ಕೊಡೋದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ನೀರನ್ನು ಕೊಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನಮ್ಮ ಕೊಡಗಿನ ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಇದಕ್ಕೆ ಸಪರೇಟ್ ಆಗಿ ನೀರಿನ ವ್ಯವಸ್ಥೆ ಅಷ್ಟೊಂದಿರಲ್ಲ. ಇನಿಷಿಯಲಿ ನಾವು ಗಿಡ ನಾಟಿ ಮಾಡಿದಾಗ ಅದನ್ನ ಡೆವಲಪ್ ಆಗೋವರೆಗೂ ನಮಗೆ ನೀರಿನ ವ್ಯವಸ್ಥೆ ಬೇಕಾಗುತ್ತೆ. ಅದು ಬಿಟ್ರೆ ಹೂ ಬರ್ಲಿಕ್ಕೆ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇಳುವರಿಗೆ ಡಿಸೆಂಬರ್ ಬರುತ್ತೆ. ಈ ಟೈಮಲ್ಲಿ ಆಗಸ್ಟ್ ಆದ್ಮೇಲೆ ಕೆಲವು ಟೈಮ್ ಮಳೆ ನಿಲ್ಲುವ ಸಾಧ್ಯತೆ ಇರುತ್ತೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಆ ಟೈಮಲ್ಲಿ ನಮ್ಮಲ್ಲಿ ನೀರಿನ ವ್ಯವಸ್ಥೆ ಇದ್ರೆ 15 ದಿನಕ್ಕೆ ಒಂದ್ಸತಿ ನೀರು ಕೊಡೋದ್ರಿಂದ ಫ್ರೂಟ್ ಕ್ರಾಕಿಂಗ್ ಅಂತ ಒಂದು ಸಮಸ್ಯೆ ಬರುತ್ತೆ ಇದರಲ್ಲಿ. ಅದನ್ನ ತಡೆಗಟ್ಟಬಹುದು. ನೀವು ನೀರು ಕೊಟ್ಟಿಲ್ಲ ಅಂದ್ರೆ ಕೂಡ ಬೆಳೆ ಬರುತ್ತೆ, ಬಟ್ ಫ್ರೂಟ್ ಸೈಜು, ಕ್ವಾಲಿಟಿ ಮತ್ತೆ ನೀವು ಈ ಫ್ರೂಟ್ ಕ್ರಾಕಿಂಗ್ ಸಮಸ್ಯೆನ ಕಡಿಮೆ ಮಾಡ್ಲಿಕ್ಕೆ ನೀರು ಕೊಟ್ರೆ ಬಹಳ ಸೂಕ್ತ. 15 ದಿನಕ್ಕೊಂದ್ಸರಿ ಕೊಟ್ರೆ ಸಾಕು. ಜೊತೆಗೆ ರಸಗೊಬ್ಬರ ಕೊಡೋದು ಬಹಳ ಮುಖ್ಯವಾಗುತ್ತೆ. ಹೌದು ಸರ್. ಅಂದ್ರೆ ಇದು ಯಾಕಂದ್ರೆ ಒಂದು 12 ವರ್ಷ 14 ವರ್ಷದ ಗಿಡ ನೀವು ಚೆನ್ನಾಗಿ ನೋಡ್ಕೊಂಡಿದ್ದಾದ್ರೆ ಚಂದ ಬಂತು ಅಂದ್ರೆ 100 ರಿಂದ 120 ಕೆಜಿ ಒಂದು ಗಿಡದಲ್ಲಿ ಬರುತ್ತೆ. ಈಗ ನಾವು ಮಡಿಕೇರಿ ರಾಜ ಸೀಟ್ ಹತ್ರ ಒಂದು ಮನೆ ಹತ್ರ ಒಂದು ಗಿಡದಲ್ಲಿ 80 ಕೆಜಿ ಅಷ್ಟೇ ಫಸಲಿದೆ. ಹಾಗೆ ಈಗ ಚಟ್ಟಳ್ಳಿಯಲ್ಲಿ ಕೂಡ ಈ ಸತಿ ನಾವು ಒಂದು ಕ್ಷೇತ್ರೋತ್ಸವ ಮಾಡಿದ್ವಿ. ದೊಡ್ಡ ಮಟ್ಟದಲ್ಲಿ ಜನ ಬಂದಿದ್ರು. 120 ಕೆಜಿ 140 ಕೆಜಿ ಕೆಲವು ಗಿಡದಲ್ಲಿ. ಇದಕ್ಕೆ ನಾವು ನ್ಯೂಟ್ರಿಯೆಂಟ್ಸ್ ಅಷ್ಟೇ ಕೊಡ್ಬೇಕಾಗುತ್ತೆ. ಗಿಡ ಅಷ್ಟು ಕೊಡ್ತಿರೋದ್ರಿಂದ ಸಾಧಾರಣ ಏನ್ ಮಾಡ್ತೀವಿ, 6 ವರ್ಷದ ಗಿಡಕ್ಕೆ 600 ಗ್ರಾಮ್ ಅಷ್ಟು ಸಾರಜನಕ, 300 ಗ್ರಾಮ್ ಅಷ್ಟು ರಂಜಕ ಮತ್ತೆ 600 ಗ್ರಾಮ್ ಅಷ್ಟು ಪೊಟ್ಯಾಶ್ ಅಂಶನ ಕೊಡಬೇಕಾಗುತ್ತೆ. ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ 150 ರಿಂದ 200 ಗ್ರಾಮ್ ಅಷ್ಟು ಬೋರಾನ್ ಮಣ್ಣಿಗೆ ಕೊಡಬೇಕಾಗುತ್ತೆ. ಇಲ್ಲ ನೀವು ಫೋಲಿಯರ್ ಸ್ಪ್ರೇ ಆಗಿ ಗಿಡಕ್ಕೆ ಸ್ಪ್ರೇ ಮಾಡೋದಾದ್ರೆ 0.2% ಬೋರಾಕ್ಸ್ ಹಣ್ಣು ಬಿಟ್ಟಾಗ ಸ್ಪ್ರೇ ಕೊಡಬೇಕಾಗುತ್ತೆ. ಮತ್ತೆ ಫಸ್ಟ್ ಚಿಕ್ಕ ಗಿಡ ಇದ್ದಾಗ ಕಡಿಮೆ ಕೊಡಬೇಕು, ಹಂತವಾಗಿ ಗಿಡ ದೊಡ್ಡದಾದಾಗೆ ಜಾಸ್ತಿ ಮಾಡಬೇಕು. ಅದೇ 12 ವರ್ಷದ ಮೇಲ್ಪಟ್ಟು ಗಿಡಗಳಿಗೆ 1 kg 200 ಗ್ರಾಮ್ನಷ್ಟು ಸಾರಜನಕ, 600 ಗ್ರಾಮ್ ಅಷ್ಟು ರಂಜಕ ಮತ್ತೆ 1200 ಗ್ರಾಮ್ ಅಷ್ಟು ಪೊಟ್ಯಾಶ್ ಗಿಡಕ್ಕೆ ನೀಡಬೇಕಾಗುತ್ತೆ. ಜೊತೆಗೆ ಕೊಟ್ಟಿಗೆ ಗೊಬ್ಬರನು ಸಪೋಸ್ 12 ವರ್ಷದ ಗಿಡಕ್ಕೆ ಆಲ್ಮೋಸ್ಟ್ ಒಂದು 80 ರಿಂದ 100 kg ಕೊಡೋದು ಬಹಳ ಒಂದೊಂದು ಮರಕ್ಕೆ. ಅಂದ್ರೆ ಒಂದೇ ಸರಿ ಕೊಡ್ಬೋದು, ಅದನ್ನು 2 ಭಾಗ ಮಾಡ್ಕೊಡ್ಬೋದು. ಗೊಬ್ಬರಗಳನ್ನ 2 ಭಾಗದಲ್ಲಿ ಕೊಡ್ಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಒಂದೇ ಸತಿ ಕೊಡ್ಬೋದು, ಮಳೆಗಾಲಕ್ಕೆ ಮುಂಚೆ ಆ ಟೈಮಲ್ಲಿ ಕೊಡ್ಬೋದು. ಇದು ಮುಂಗಾರು ಹಿಂಗಾರು 2 ಸ್ಪ್ಲಿಟ್ ಮಾಡ್ಕೊಂಡು ಕೊಡ್ಬೇಕಾಗುತ್ತೆ ಕೆಮಿಕಲ್ ಫರ್ಟಿಲೈಸರ್ಸ್. ಸಾರಜನಕ ಅಂಶವನ್ನು 75 ಭಾಗವನ್ನು ಮುಂಗಾರಿಗೆ ಕೊಡಬೇಕು. ಹೂ ಬಿಟ್ಟು ಆದ್ಮೇಲೆ ಕಾಯಿ ಕಚ್ಚಿದ ಮೇಲೆ ಸ್ವಲ್ಪ ಸಾರಜನಕ ಕಡಿಮೆ ಮಾಡಿಕೊಂಡು ಪೊಟ್ಯಾಶ್ ಅಂಶ ಆ ಟೈಮಲ್ಲಿ ಜಾಸ್ತಿ ಮಾಡಬೇಕು. ಅದು ಫ್ರೂಟ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ತದೆ. ಇನ್ನು ಸಾಧಾರಣವಾಗಿ ಲಿಚ್ಚಿ ಬೆಳೆ ಯಾವಾಗ ಹೂ ಬಿಡುತ್ತೆ, ಈ ಸಂದರ್ಭದಲ್ಲಿ ನಿರ್ವಹಣೆ ಹೇಗೆ ಮಾಡ್ಕೋಬೇಕಾಗುತ್ತೆ? ಸಾಧಾರಣವಾಗಿ ಸರ್ ನಾನು ಆಗ್ಲೇ ಹೇಳ್ದಾಗೆ ಜುಲೈ ಎಂಡ್ಗೆ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜುಲೈಯಿಂದ ಆಗಸ್ಟ್ ಪೀಕ್ ಹೂವು ಬಿಡೋ ಟೈಮ್ ಇರುತ್ತೆ. ಒಂದು 20 ದಿವಸ ಆದ್ಮೇಲೆ ಎಲ್ಲ ಕಾಯಿ ಕಚ್ಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ರೆ ನೆಕ್ಸ್ಟ್ ಕೊಯ್ಲಿಗೆ ಬರೋದು ನವೆಂಬರ್ ಎಂಡಿಗೆ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರ್ ಪೀಕ್ ಇರುತ್ತೆ. ಮತ್ತೆ ನಾವು ಹೂ ಬಿಡೋ ಟೈಮಲ್ಲಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಫ್ರೂಟ್ ಡ್ರಾಪ್ ಹೂವು ಉದುರುವುದು ಮತ್ತೆ ಚಿಕ್ಕ ಕಾಯಿ ಉದುರೋದಕ್ಕೆ ಜಾಸ್ತಿ ಇದಿರುತ್ತೆ. ಆ ಟೈಮಲ್ಲಿ ನಾವು ಏನ್ ಮಾಡಬೇಕು, ಫ್ಲಾನಾಫಿಕ್ಸ್ ಅಂತ ಬರುತ್ತೆ. ಫ್ಲಾನಾಫಿಕ್ಸ್ ಅನ್ನ 0.4 ml 1 ಲೀಟರ್ಗೆ ಸ್ಪ್ರೇ ಮಾಡೋದ್ರಿಂದ ಹೂ ಉದುರುವುದು ಮತ್ತೆ ಚಿಕ್ಕ ಚಿಕ್ಕ ಕಾಯಿ ಉದುರುವುದು, ಅಂದ್ರೆ ಕಾರ್ಡಮಮ್ ಸ್ಟೇಜ್ ಅಂತ ಹೇಳ್ತೀವಿ, ಏಲಕ್ಕಿ ಗಾತ್ರದ ಕಾಯಿ ಇರುತ್ತಲ್ಲ ಆ ಟೈಮಲ್ಲಿ ಉದುರುವಿಕೆ ಜಾಸ್ತಿ ಇರುತ್ತೆ. ಅದನ್ನ ಡ್ರಾಪ್ ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಫ್ಲಾನಾಫಿಕ್ಸ್ 0.4 ml 1 ಲೀಟರ್ಗೆ ಅಂದ್ರೆ 2 ml 5 ಲೀಟರ್ ನೀರಿಗೆ ಬಳಸೋದ್ರಿಂದ ಅದನ್ನ ತಡೆಗಟ್ಟಬಹುದು. ಮತ್ತೆ ಬೋರರ್ ಕಾಯಿ ಕೊರ್ಕ ಸ್ಪ್ರೇ ತಗೊಂಡಿಲ್ಲ ಅಂದ್ರೆ ನಿಮ್ಗೆ ಒಂದು ಹಣ್ಣು ಸಿಗಲ್ಲ. 120 kg ನಾವು ಬರುತ್ತೆ ಒಂದು ಗಿಡಕ್ಕೆ ಅನ್ನಲ್ಲ. ನೀವೇನಾದ್ರೂ ಆ ಟೈಮಲ್ಲಿ ಒಂದು ಸ್ಪ್ರೇ ಕರೆಕ್ಟ್ ಆಗಿ ಮಿಸ್ ಮಾಡಿದ್ರಿ ಅಂದ್ರೆ ಆ ಟೈಮಲ್ಲಿ ನೋಡ್ಕೊಂಡಿದ್ರೆ 1 kgನೂ ಸಿಗೋದಿಲ್ಲ. ಅಂದ್ರೆ ಮೊಗ್ಗಿನ ಸಮಯದಲ್ಲೇ ಪ್ರಾರಂಭ ಆಗುತ್ತೆ. ಮೊಗ್ಗಿನ ಸಮಯದಲ್ಲೇ ಮೊಟ್ಟೆ ಇರುತ್ತೆ. ನಿಮ್ಗೆ ಕಾಯಿ ಸ್ವಲ್ಪ ಏಲಕ್ಕಿ ಗಾತ್ರದ ಕಾಯಿ ಬರುತ್ತಲ್ಲ ಆ ಟೈಮಲ್ಲಿ ಅದು ಎಲ್ಲ ಡ್ಯಾಮೇಜ್ ಮಾಡಿ ಫುಲ್ ಡ್ರಾಪ್ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಡ್ರಾಪ್ ಆಗ್ಲಿಕ್ಕೆ 2 ಕಾರಣ, ಒಂದು ಕಾಯಿ ಕೊರಕ, ಇನ್ನೊಂದು ಪ್ಲಾನಾಫಿಕ್ಸ್ ಆಬ್ಸೆಷನ್ ಲೇಯರ್ ಫಾರ್ಮ್ ಆಗುತ್ತೆ. ಅದರಿಂದ ಆಕ್ಸಿನ್ಸ್ ಇಂದ ನಾವು ಗ್ರೋತ್ ಕೊಡೋದ್ರಿಂದ ರೆಗ್ಯುಲೇಟರ್ಸ್ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಹಾಗಾಗಿ ಆ ಟೈಮಲ್ಲಿ 20 ರಿಂದ 1 ತಿಂಗಳು ಬಹಳ ಎಚ್ಚರವಾಗಿರ್ಬೇಕು ಲಿಚ್ಚಿ ಬೆಳೆಗಾರರು. ಹೂ ಬಿಟ್ಟಾದ್ಮೇಲೆ ಕಾಯಿ ಕಚ್ಚುತ್ತಲ್ಲ ಆ ಟೈಮಲ್ಲಿ, ಯಾಕಂದ್ರೆ ಕೊರಕ ಬರುತ್ತೆ ಮತ್ತೆ ಡ್ರಾಪ್ ಆಗುತ್ತೆ. ಈಗ ಮುಖ್ಯವಾಗಿ ಯಾವ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು ಅಂತೀರಿ? ಬೋರರ್ಗೆ ಬಂದಾಗ ಸರ್ ಕಾಯಿ ಕೊರಕಕ್ಕೆ ನಾನು ಹೂ ಮತ್ತೆ ಕಾಯಿ ಉದುರ್ಲಿಕ್ಕೆ ಹೇಳ್ದೆ ಪ್ಲಾನಾಫಿಕ್ಸ್ ಅದನ್ನ ಬಳಸಬೇಕು. ಬೋರರ್ಸ್ ಬಂದಾಗ ಫ್ಲುಬೆಂಡಮೈಡ್ ಅಂತ ಬರುತ್ತೆ ಒಂದು ಕೆಮಿಕಲ್. ಫ್ಲುಬೆಂಡಮೈಡ್ ಬಹಳ ಎಫೆಕ್ಟಿವ್ ಆಗಿದೆ. ಮತ್ತೆ ಅದಾದ್ಮೇಲೆ 15 ದಿವಸದಲ್ಲಿ 3 ಸ್ಪ್ರೇ ಕೊಟ್ಬಿಟ್ರೆ ಅಲ್ಲಿಗೆ ಕಂಪ್ಲೀಟ್ ಏನು ಸಮಸ್ಯೆನೇ ಆಗಲ್ಲ ಲಿಚ್ಚಿಯಲ್ಲಿ. ಒಂದು ಫ್ಲುಬೆಂಡಮೈಡ್ ಫೇಮ್ ಬರುತ್ತೆ, ಅದನ್ನ 0.5 ml 1 ಲೀಟರ್ಗೆ ಸ್ಪ್ರೇ ಮಾಡಬಹುದು. ಅದು ಬಿಟ್ರೆ ಇಮ್ಡಾಕ್ಲೋಪ್ರಿಡ್ ಬರುತ್ತೆ, ಅದನ್ನ 0.5 ml ಆಗಿ ಒಂದು 15 ದಿವಸ ಬಿಟ್ಟು ಸ್ಪ್ರೇ ಮಾಡಬಹುದು. ಮತ್ತೆ ಬೇಕಾದ್ರೆ ಇನ್ನೊಂದು ಫ್ಲುಬೆಂಡಮೈಡ್ ಇನ್ನೊಂದು ಟರ್ಮ್ ಬೇಕಾದ್ರೆ ಸ್ಪ್ರೇ ಮಾಡಬಹುದು. ಈ ಕೆಮಿಕಲ್ಸ್ ಸ್ಪ್ರೇ ಮಾಡೋದ್ರಿಂದ ಇಲ್ಲ ಒಂದು ಆರ್ಗ್ಯಾನಿಕ್ ಆಗಿ ಹೋಗ್ತೀವಿ ಅಂದ್ರೆ ನಿಮಿಸೈಡ್ 5 ml
ನೀಮ್ ಆಯಿಲ್ ಸ್ಪ್ರೇ ಮಾಡೋದ್ರಿಂದನೂ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು. ಇದು ಮುಖ್ಯವಾದ ಒಂದು ಕೀಟಪೀಡೆ ಅಂತ ಹೇಳ್ಬೋದು. ಹೌದು, ಖಂಡಿತವಾಗ್ಲು. ಇದಲ್ಲದೆ ಬೇರೆ ಯಾವ ಬರ್ತಾವ? ಮೈಟ್ಸ್ ಅಂತ ಬರುತ್ತೆ, ನುಸಿಗಳು ಅಂತ ಹೇಳ್ತೀವಲ್ಲ, ಅದು ಒಂದು ಬರುತ್ತೆ. ಅದು ಇಷ್ಟು ಸಮಸ್ಯೆ ಇಲ್ಲ. ಅದು ಎಲ್ಲಿ ಬಿಸಿಲು ಇರುತ್ತಲ್ಲ ತುಂಬಾ, ಅಲ್ಲಿ ಸ್ವಲ್ಪ ಎಲೆಗಳಲ್ಲಿ ಬರುತ್ತೆ. ಅದು ಯಾವ ತರ ಇರುತ್ತೆ ಲಕ್ಷಣಗಳಂದ್ರೆ, ಸಾಮಾನ್ಯವಾಗಿ ಇಲ್ಲಿ ಕಂಡು ಬರೋದು ಎರಡೇ. ಒಂದು ಮೈಟ್ಸ್, ಮೇಜರ್ ನುಸಿಗಳು. ಅದು ಏನಾಗುತ್ತೆ, ಎಲೆಗಳ ಕೆಲಭಾಗದಲ್ಲಿ ಫಸ್ಟ್ಗೆ ಸ್ಟಾರ್ಟ್ ಆಗುತ್ತೆ. ಕಾಟನಿ ಅಂದ್ರೆ ಒಂದ್ ಸ್ವಲ್ಪ ಹತ್ತಿ ಇದ್ರ ತರ ಸ್ಪಾಂಜ್ ತರ ಬೆಳ್ಳಗೆ ಬರುತ್ತೆ. ಅದು ಮೆಚೂರ್ ಆಗ್ತಾ ಆಗ್ತಾ ನಿಮ್ಗೆ ಏನಾಗುತ್ತೆ, ಬ್ರೌನ್ ಕಲರ್ ಆಗಿ ಟರ್ನ್ ಆಗುತ್ತೆ. ಮತ್ತೆ ಎಲೆ ತುಂಬಾ ಆದಾಗ ಏನಾಗುತ್ತೆ, ಗಾಲ್ ಫಾರ್ಮೇಶನ್ ಸ್ಟಾರ್ಟ್ ಆಗಿ ಎಲೆ ಕೂಡ ತಿರುಚ್ಕೊಂಡು ಮಡ್ಚ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸಮಸ್ಯೆ. ಇದನ್ನ ಫಸ್ಟ್ ಇದ್ದಾಗೆ ನಾವು ಯಾವ್ದಾದ್ರು ಮೈಟಿಸೈಡ್ಸ್ ಯಾವ್ದಾದ್ರು ಕಂಟ್ರೋಲ್ ಮಾಡ್ಕೋಬಹುದು ಸ್ಪ್ರೇ ಮಾಡೋದ್ರಿಂದ. ನುಸಿನಾಶಕಗಳನ್ನ ಯಾವ್ದಾದ್ರು ಬಳಕೆ ಮಾಡೋದ್ರಿಂದ ಅದು ಕಂಟ್ರೋಲ್ ಆಗುತ್ತೆ. ತುಂಬಾ ಸಿವಿಯರ್ ಆಗ್ಬಿಟ್ಟಿದೆ ನಿಮ್ಮ ತೋಟದಲ್ಲಿ, ಕೆಲವು ತೋಟಗಳಲ್ಲಿ ಆಗಿರುತ್ತೆ. ಆ ತರ ಇತ್ತಂದ್ರೆ ಆ ರೆಂಬೆಗಳನ್ನ ನಾವು ಕತ್ತರಿಸ್ಕೋಬೇಕು. ಆ ಕೊನೆಗಳು ಎಲ್ಲೆಲ್ಲ ಬಂದಿರುತ್ತೆ ಅದನ್ನ ಕಡಿದು ಸುಟ್ಬಿಡ್ಬೇಕು. ಸುಟ್ಬಿಟ್ಟು ನೆಕ್ಸ್ಟ್ ಸ್ಪ್ರೇ ಕೊಡ್ಬೇಕು. ನಾವು ಅದನ್ನ ಇನಾಕಲಮ್ ಅಷ್ಟೊಂದು ಇಟ್ಕೊಂಡು ಸ್ಪ್ರೇ ಕೊಟ್ರೆ ಕಂಟ್ರೋಲ್ ಆಗೋದಿಲ್ಲ. ನಾವೇನ್ ಮಾಡ್ಬೇಕು, ಇದನ್ನ ಫಸ್ಟ್ ಕಡಿಮೆ ಮಾಡ್ಕೊಂಡು ಲೋಡು, ಆಮೇಲೆ ಸ್ಪ್ರೇ ಕೊಡೋದ್ರಿಂದ ಅದನ್ನ ಕಂಟ್ರೋಲ್ಗೆ ತರಬಹುದು. ರೋಗಗಳು ಯಾವ್ದಾದ್ರು ಬರ್ತವೆ? ರೋಗಗಳು ಬಹಳ ಕಡಿಮೆ ಇದರಲ್ಲಿ. ವಿಲ್ಟ್ ಬರುತ್ತೆ. ವಿಲ್ಟ್ ಯಾವಾಗ ಬರುತ್ತೆ, ಸರುಗು ರೋಗ ಅಂದ್ರೆ ನಾನು ಹೇಳಿದ್ನಲ್ಲ, ನೀರ್ ನಿಲ್ಲುವ ಪ್ರದೇಶಗಳಿದ್ರೆ ಸಾಮಾನ್ಯ ಕಡಿಮೆ ಇಲ್ಲಿ, ಅದು ಕಂಡು ಬಂದಿಲ್ಲ. ಬಹಳ ರೇರ್. ಗದ್ದೆ ಜಾಗದಲ್ಲಿ ಎಲ್ಲರೂ ಗಿಡ ಹಾಕಿದ್ರೆ ಒಣಗಿ ಇರುತ್ತೆ ಬಿಟ್ರೆ ಸಾಮಾನ್ಯವಾಗಿ ಈ ರೋಗವನ್ನ ಬಹಳಷ್ಟು ನಾವು ಕಂಡಿಲ್ಲ. ಮೇಜರ್ ಆಗಿ ನಮಗೆ ಇಲ್ಲಿ ಕಂಡು ಬರೋದು ಪೀಡೆಗಳಂದ್ರೆ ಮುಖ್ಯವಾಗಿ ಮೈಟ್ಸ್ ಮತ್ತು ಕೊರಕ, ಹೂ ಮತ್ತು ಕಾಯಿ ಕೊರಕ. ಇವುಗಳನ್ನ ನಿಯಂತ್ರಣ ಮಾಡ್ಕೊಂಡ್ರೆ ನಾವು ಲಿಚ್ಚಿ ಬೆಳೆಯನ್ನ ಆರಾಮಾಗಿ ಬೆಳಿಬಹುದಾಗುತ್ತೆ. ಅಂದ್ರೆ ಕೊಯ್ಲಿನ ಹಂತವನ್ನ ಹೇಗೆ ನಿರ್ಧಾರ ಮಾಡೋದು ಅಂತೀರಿ? ಇದರಲ್ಲಿ ಈಸಿ ಇದೆ. ಬೆಣ್ಣೆ ಹಣ್ಣಲ್ಲೆಲ್ಲ ಬಹಳಷ್ಟು ಕಷ್ಟ. ಮೆಚೂರ್ ಆಗಿದೆಯಾ ಇಲ್ಲ ಅಂತ ಕಂಡುಹಿಡಿಯೋದು ಹಸಿರೇ ಇರುತ್ತೆ. ಬಟ್ ಇದರಲ್ಲಿ ಆತರ ಇಲ್ಲ. ಹಸಿರು ಇರೋ ಕಾಯಿ ಏನಾಗುತ್ತೆ, ಕೆಂಪು ಬಣ್ಣಕ್ಕೆ ಟರ್ನ್ ಆಗುತ್ತೆ. ಹೆಚ್ಚು ಕೆಂಪು ಯಾವಾಗ ಟರ್ನ್ ಆಗುತ್ತೋ ಆ ಟೈಮ್ಗೆ ಅದು ಬಹಳ ಸೂಕ್ತವಾಗಿರುತ್ತೆ. ಕೆಲವೊಂದು ಟೈಮ್ ನಾವು ಗ್ರೀನ್ ಇದ್ದಾಗೆ ಹಾರ್ವೆಸ್ಟ್ ಮಾಡ್ತೇವೆ, ಅದು ಸ್ವಲ್ಪ ಹುಳಿ ಇರುತ್ತೆ. ಹಾಗಾಗಿ ಆದಷ್ಟು ಬಣ್ಣ ಫುಲ್ ಟರ್ನ್ ಆಗಿ ಬಿಟ್ಟು ಫುಲ್ ಕೆಂಪು ಆದಾಗ ನಾವು ಹಾರ್ವೆಸ್ಟ್ ಮಾಡೋದು ಬಹಳ ಸೂಕ್ತ. ಇದಕ್ಕೆ ಬ್ಯಾಗಿಂಗ್ ಅಂತ ಬರುತ್ತೆ, ಒಂದು ಟೆಕ್ನಾಲಜಿ ಇದೆ. ಬ್ಯಾಗ್ಸ್ ಹಾಕ್ಬೋದು ಬೇಕಾದ್ರೆ ನಾವು ಬಂಚಸ್ಗೆ ಏನಾದ್ರು ಸಮಸ್ಯೆ ಇದೆ ಅಂದ್ರೆ. ಈ ಬ್ಯಾಗಿಂಗ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದ್ರೆ, ಎರಡು ತರ ಅಡ್ವಾಂಟೇಜ್ ಆಗುತ್ತೆ. ಬಿರುಕು ಬಿಡಲ್ಲ, ಅದೊಂದು ಸಮಸ್ಯೆ ಇದೆ ಲಿಚ್ಚಿಯಲ್ಲಿ. ಅದಕ್ಕೆ ನಾವು ಬೋರಾಕ್ಸ್ ಅಪ್ಲೈ ಮಾಡ್ಲಿಕ್ಕೆ ಹೇಳಿದ್ರೆ ಬೋರಾನ್ ಸ್ಪ್ರೇ ಕೊಡೋದ್ರಿಂದ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು. ಮತ್ತೆ ಕಲರ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ. ಮತ್ತೆ ಹಣ್ಣಿನಲ್ಲಿ ಹುಳಿ ಅಂಶ ಕಡಿಮೆ ಆಗಿ ಸ್ವೀಟ್ ಅಂಶ ಹೆಚ್ಚು ಮಾಡುತ್ತದು. ಈ ಎಲ್ಲ ಅಡ್ವಾಂಟೇಜಸ್ ಇದೆ. ಮಾರ್ಕೆಟ್ ಅಲ್ಲಿ ಕಲರ್ ತುಂಬಾ ಚೆನ್ನಾಗಿತ್ತು ಅಂದ್ರೆ 10-20 ರೂಪಾಯಿ ಕೆಜಿಗೆ ಜಾಸ್ತಿ ಕೊಡ್ತಾರೆ ರೇಟು. ಹಾಗಾಗಿ ಬ್ಯಾಗಿಂಗ್ ಟೆಕ್ನಾಲಜಿನ ಕೂಡ ನಾವು ಬಹಳ ಉಪಯೋಗಿಸ್ಕೋಬಹುದು. 1-2 ರೂಪಾಯಿ ಒಂದು ಬ್ಯಾಗ್ಗೆ 1.5 kg 2 kg ಅಷ್ಟು ಕವರ್ ಮಾಡಬಹುದು ಒಂದು ಬ್ಯಾಗಿಂದ. ನೀವು ಅದನ್ನ 1-2 ರೂಪಾಯಿ ಕೊಟ್ಟು ಅದನ್ನ ಯೂಸ್ ಮಾಡಿದ್ದೆ ಆದ್ರೆ ಆರಾಮಾಗಿ ಒಂದು 40 ರೂಪಾಯಿ ಅಷ್ಟು ಹೆಚ್ಚು ಆದಾಯವನ್ನು 2 ರೂಪಾಯಿಂದ ಪಡ್ಕೋಬಹುದಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಲಿಚ್ಚಿ ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ BM ಮುರಳೀಧರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 900-58-47-283. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 900-58-47-283. ತುಂಬ ಸಂತೋಷ ಡಾಕ್ಟರ್ ಮುರಳೀಧರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಲಿಚ್ಚಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ಅವಕಾಶಕ್ಕಾಗಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ
ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ